ಶುಭ ಮುಂಜಾನೆ, ಪ್ರೈಸ್ ದಿ ಲಾರ್ಡ್. ಮುಂಜಾನೆ ಆರಾಧನೆಗೆ ನಿಮಗೆ ಸ್ವಾಗತ. ಇಂದಿನ ವಾಕ್ಯ ಮತ್ತೆ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 27. ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಹೇಳಿದರು. ಸರೋವರದ ಮೇಲೆ ನಡೆದುಕೊಂಡು ಬರುವಾಗ ಶಿಷ್ಯರು ಭಯಭ್ರಾಂತರಾದರು, ದಿಗಿಲುಗೊಂಡರು. ಯೇಸು ಸ್ವಾಮಿ ಹೇಳಿದರು, ಭಯಪಡಬೇಡಿ, ನಾನೇ ಆತ. ಯೇಸು ಸ್ವಾಮಿ ಇರುವಾಗ ಭಯ, ಆತಂಕ, ಅಂಜಿಕೆ ಇರಲು ಅಸಾಧ್ಯ. ಈ ಎಲ್ಲ ದುರಾತ್ಮಗಳಿಂದ ಬಿಡುಗಡೆಗೋಸ್ಕರ ಕೇಳಿಕೊಳ್ಳೋಣ. ಭಯ, ಆತಂಕ, ಅಂಜಿಕೆಯಿಂದ ಬಿಡುಗಡೆ ಪ್ರಭು ಯೇಸು ಮಾತ್ರ ಬಿಡುಗಡೆ ಕೊಡಲು ಸಾಧ್ಯ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಭು ನಮ್ಮನ್ನು ಈ ಕ್ಷಣದಲ್ಲಿ ತಮ್ಮ ಆತ್ಮರಿಂದ ಅಭಿಷೇಕಿಸಲಿದ್ದಾರೆ. ಈ ಕ್ಷಣದಲ್ಲಿ ತಮ್ಮ ಆತ್ಮರಿಂದ ನಮ್ಮನ್ನು ಅಭಿಷೇಕಿಸಿ ಕರುಣಿಸಲಿದ್ದಾರೆ. ಎರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ಸುರಿಸಿರಿ. ಕೃಪೆ, ಆಶೀರ್ವಾದ, ವರದಾನ, ಆರೋಗ್ಯ, ಸೌಖ್ಯ ಇಳಿದು ಬರಲಿ. ಪಿತನ, ಸುತನ, ಪವಿತ್ರಾತ್ಮ ನಾಮದಲ್ಲಿ.